ಹಾಯ್, ಇವತ್ತು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ. ಕ್ವಾಂಟಿಟಿ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ಪದಾರ್ಥಗಳೆಲ್ಲ ಬೇಕಾಗುತ್ತೆ. ಜೊತೆಗೆ ಬೆಳ್ಳುಳ್ಳಿ ಒಂದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಅಷ್ಟೇ. ಸೊ ಮಿಕ್ಸಿ ಕೂಡ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಳ್ಳಿ, ರೆಡಿ ಇಟ್ಕೊಳ್ಳಿ. ಸೊ ನಾವು ಫಸ್ಟು ಎಲ್ಲದನ್ನೂ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ನಾನಿಲ್ಲಿ ಫಸ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ. ಎಲ್ಲ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಆಗೋ ಥರ ಹುರ್ಕೊಬೇಕಾಗುತ್ತೆ. ಕೊಬ್ಬರಿನ ಹುರ್ಕೊಂಡು ಒಂದು ಓಪನ್ ಪ್ಲೇಟಲ್ಲಿ ತಣ್ಣಗೆ ಮಾಡ್ಕೊಳ್ಳಿ. ಎಲ್ಲ ತಣ್ಣಗಾಗಬೇಕು. ಸೊ ಕೊಬ್ಬರಿ ಆಗಿದ ತಕ್ಷಣ ನಾನು ಕಡಲೆಬೇಳೆ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ ಹುರ್ಕೊತಾ ಇದ್ದೀನಿ. ಇವೆರಡು ಗಟ್ಟಿ ಪದಾರ್ಥ. ಸೊ ಇದಾದಮೇಲೆ ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಮೇನ್ ಇಂಗ್ರೀಡಿಯೆಂಟು. ಸೊ ಇದು ಎಲ್ಲದಕ್ಕೂ ಡಬಲ್ ಕ್ವಾಂಟಿಟಿ ಇರುತ್ತೆ ನೋಡಿ. ಈ ಥರ ಪುಡಿ ಆಗಬೇಕು ನಾವು ಹುರ್ಕೊಳ್ಳೋದು. ಒಂದು 3-4 ಮಿನಿಟ್ಸ್ ಸಾಕು ಇದನ್ನು ಹುರ್ಕೊಳ್ಳೋದು. 3-4 ಮಿನಿಟ್ಸಲ್ಲಿ ಈ ಥರ ಆಗೋಗ್ಬಿಡುತ್ತೆ. ಇಷ್ಟು ಹುರ್ಕೊಂಡು ಸಪ್ರೇಟ್. ಎಲ್ಲ ತಣ್ಣಗಾದ್ಮೇಲೆ ಗಟ್ಟಿ ಪದಾರ್ಥ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇಷ್ಟನ್ನು ಮಾತ್ರ ಫಸ್ಟ್ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ. ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಆಮೇಲೆ ಕರ್ಬೇವಿನ ಸೊಪ್ಪು, ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಕೂಡ ರುಬ್ಕೊಂಡು ಎಲ್ಲನೂ ಒಂದು ರೌಂಡ್ ಫುಲ್ ರುಬ್ಕೊಬೇಕಾಗುತ್ತೆ. ಬೇಕಾದ್ರೆ ಒಂಚೂರು ಟೇಸ್ಟಿಗೆ ಬೆಲ್ಲ ಹಾಕ್ಕೊಳ್ಳಿ. ಸೊ ನಿಮ್ಮದು ಚಟ್ನಿ ಪುಡಿ, ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ರೆಡಿ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಡಯಾಬಿಟೀಸ್ಗೆ, ಕೂದಲಿಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ದಿನಕ್ಕೆ 1 ಟೈಮ್ ಆದರೂ ಯೂಸ್ ಮಾಡಿ. ಶುಗರ್ ಕಂಟ್ರೋಲ್ ನಿಜವಾಗ್ಲೂ ಆಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಟ್ರೈ ಒನ್ಸ್.